ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಕೇಶವ್ ಕಾರ್ಯ ಸಂವರ್ಧನಾ ಸಮಿತಿ ವತಿಯಿಂದ ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವದ ಮಾಹಿತಿ ನೀಡಲು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಾಗೇಶ್ ಚನ್ನರೆಡ್ಡಿ ಅವರು, ದೇಶಭಕ್ತಿಯ ಭಾವವನ್ನು ಹರಡಿಸುತ್ತಾ ಸಶಕ್ತ ಭಾರತವನ್ನು ನಿರ್ಮಾಣ ಮಾಡಲು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೇಶವ್ ಕಾರ್ಯ ಸಂವರ್ಧನಾ ಸಮಿತಿ ಮಾಡುತ್ತಾ ಬಂದಿದೆ. ಅದೇ ರೀತಿ ಸೆಪ್ಟೆಂಬರ್ 23ರಂದು ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗಾಯಕರು ಹಾಗೂ ಬಿದ್ರಿ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಅಪರಾವ್ ಸೌದಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ಸಹ ಪ್ರಚಾರಕ ಪ್ರಮುಖರಾದಂಥ ಪ್ರವೀಣ್ ಕುಮಾರ್ ಜೋಶಿ ಅವರು ಆಗಮಿಸಲಿದ್ದಾರೆ. ಮಹಿಳೆ ಅಬಲೆಯಲ್ಲ, ಆಕೆ ಸಬಲಳು ಎನ್ನುವುದಕ್ಕೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಸಾಕ್ಷಿ. ಒಬ್ಬ ವಿಧವೆಯಾಗಿ ತಮ್ಮ ಮಾವನವರ ಮಾರ್ಗದರ್ಶನದಲ್ಲಿ ಸಾಮ್ರಾಜ್ಯ ವಿಸ್ತರಣೆಯೊಂದಿಗೆ ಸನಾತನ ಧರ್ಮವನ್ನು ರಕ್ಷಿಸುವ ಕಾರ್ಯವನ್ನು ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರ್ ಅವರಿಂದ ಭಾರತದ ಸಾಕಷ್ಟು ದೇವಾಲಯಗಳು ಜೀರ್ಣೋದ್ಧಾರವಾಗಿವೆ. ಅದೇ ರೀತಿ ನಮ್ಮ ಬೀದರ್ನ ಮೈಲಾರಲಿಂಗ ದೇವಸ್ಥಾನದ ಸ್ಥಾಪನೆಯಲ್ಲಿಯೂ ಸಹ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪಾತ್ರ ದೊಡ್ಡದು ಎಂದು ಅಲ್ಲಿನ ಅರ್ಚಕರು ಹೇಳುತ್ತಾರೆ. ಅಂತಹ ಮಹಾನ್ ತಾಯಿಯ 300ನೇ ವರ್ಷದ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಕಾರ್ಯಕ್ರಮದಲ್ಲಿ ರಾಜಮಾತೆಯ ಜೀವನವನ್ನು ಇಂದಿನ ಸಮಾಜಕ್ಕೆ ತಿಳಿಸುವ ದೃಷ್ಟಿಯಿಂದ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕೇಶವ ಕಾರ್ಯ ಸಂವರ್ಧನಾ ಸಮಿತಿಯ ಮಾನ್ಯವರ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಅವರ ಮಾತುಗಳನ್ನು ನನ್ನ ಬಾಯಿಯಿಂದ ನಾನು ಹೇಳ್ತಾ ಇದ್ದೀನಿ. 64ನೇ ಇಸ್ವಿಯಿಂದ ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಸ್ವಾಮಿ ವಿವೇಕಾನಂದರ ದರಿದ್ರ ನಾರಾಯಣ ದೇವೋ ಭವ ಅನ್ನುವ ವಿಚಾರಕ್ಕೆ ತಕ್ಕಂತೆಯೇ ಅವರ ಪ್ರೇರಣೆಯಿಂದ ಹಾಗೂ ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಡ್ಗೇವಾರ್ ಅವರ ದೂರದೃಷ್ಟಿಯ ಕಾರ್ಯಪದ್ಧತಿಯ ಒಂದು ಪ್ರೇರಣೆಯನ್ನು ಪಡೆದುಕೊಂಡು ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಬೀದರ್ ನಗರದಲ್ಲಿ ಹಿಂದೂ ಜೀವನ ಮೌಲ್ಯಗಳ ಆಧಾರವಾಗಿ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಈಗಲೂ ಕೂಡ 12 ಸೇವಾ ಬಸ್ತಿಗಳಲ್ಲಿ ಕಲಿಕಾ ಕೇಂದ್ರಗಳನ್ನು ನಡೆಸುವುದರ ಮೂಲಕ ಶಿಕ್ಷಣದಿಂದ, ಸಂಸ್ಕಾರದಿಂದ ವಂಚಿತರಾಗ್ತಾ ಇರುವಂತಹ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರ ಕೊಡುವಂತಹ ಕಾರ್ಯ ನಡೀತಾ ಇದೆ. ಇದರ ಜೊತೆಗೇನೆ ಸಾಮಾಜಿಕ ಜಾಗೃತಿಯನ್ನು ಮಾಡ್ತಾ ಸಮಾಜದಲ್ಲಿ ಉತ್ತಮ ಪರಿವರ್ತನೆಗಳನ್ನು ತರುವುದಕ್ಕೋಸ್ಕರ ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಕಾರ್ಯವನ್ನು ಮಾಡ್ತಾ ಇದೆ. ದೇಶಭಕ್ತಿಯ ಭಾವನೆಗಳನ್ನು ಅರಳಿಸ್ತಾ, ಸಮಾಜದಲ್ಲಿರುವಂತಹ ಕೊರತೆಗಳನ್ನು ತುಂಬುತ್ತಾ, ಸದೃಢ ಸಮಾಜದ ನಿರ್ಮಾಣದ ಜೊತೆಗೆ ಸಶಕ್ತ ಭಾರತದ ನಿರ್ಮಾಣ ಆಗಬೇಕು. ಬದುಕುವ ಭಾರತೀಯನ ಅಂತಃಕರಣದಲ್ಲಿ ದೇಶ ಮೊದಲು ಅನ್ನೋ ಭಾವ ಜಾಗೃತ ಆಗಬೇಕು. ಅದಕ್ಕೆ ತಕ್ಕಂತೆ ತನ್ನ ಜೀವನವನ್ನ ವ್ಯಕ್ತಿ ಜೋಡಿಸ್ಕೊಳ್ಬೇಕು. ಆ ವಿಚಾರಕ್ಕೆ ತಕ್ಕಂತೆ ಪರಿವರ್ತನೆ ತರುವುದಕ್ಕೋಸ್ಕರ ಅನೇಕ ಸಾಮಾಜಿಕ ಜಾಗೃತಿಯ ಕಾರ್ಯಕ್ರಮಗಳನ್ನ ಕೇಶವ ಕಾರ್ಯ ಸಂವರ್ಧನಾ ಸಮಿತಿಯ ಮೂಲಕ ನಾವು ಮಾಡ್ತೀವಿ. ಅದರಲ್ಲಿ ನಾಳೆ 23ನೇ ತಾರೀಕಿನ ದಿನ ಸಾಯಂಕಾಲ 6:30ಕ್ಕೆ ರಂಗಮಂದಿರದಲ್ಲಿ ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ದಿನಾಚರಣೆಯ ನಿಮಿತ್ತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಾಮಾಜಿಕ ಕಾರ್ಯಕರ್ತರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಸಹ ಪ್ರಚಾರ ಪ್ರಮುಖರಾಗಿರ್ತಕ್ಕಂತಹ ಶ್ರೀಯುತ ಪ್ರದೀಪ್ ಜಿ ಜೋಶಿ ಅವರು ವಿಚಾರವನ್ನು ಇಡುವವರಿದ್ದಾರೆ ಸಭೆಗೆ. ಹಾಗೆಯೇ ಶ್ರೀಮತಿ ರೇಖಾ ಅಪ್ಪಾರಾವ್ ಸೌದಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ಮಾತೃಶಕ್ತಿಯ
ಜಾಗೃತಿಯ ಅವಶ್ಯಕತೆಯ ಬಗ್ಗೆ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವವರಿದ್ದಾರೆ. ನಂತರ ಹನುಮಂತರಾವ್ ಪಾಟೀಲ್ ಮಾತನಾಡಿ ಅಹಲ್ಯಬಾಯಿ ಹೋಳ್ಕರ್ ಅವರು ತಮ್ಮ ಸ್ವಂತ ಮಗ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುತ್ತಿದ್ದ ಎಂದು ತಿಳಿದ ಕೂಡಲೇ ಪ್ರಜೆಗಳ ಸಮ್ಮುಖದಲ್ಲಿ ಆತನನ್ನು ಆನೆಯ ಕಾಲಿಗೆ ಕಟ್ಟಿ ಎಳೆಯಲು ಹೇಳಿದ ಕಥೆಯನ್ನು ಹೇಳುವ ಮೂಲಕ ರಾಜಮಾತೆ ಅಹಲ್ಯಬಾಯಿ ಅವರನ್ನು ಸ್ಮರಿಸಿದರು. ಪತಿ ತೀರ್ಕೊಂಡಾಗ ಮಾವನ ಸೆಳೆದಾಗ ಇವರು ಒಳ್ಳೆ ವೈಭವದಾಗ ತಂದು ರಾಜ ದರ್ಬಾರ್ ನಡೆಸಿದ್ರು. ಆದರೆ ಇವ್ರದ್ದು ಸ್ವಲ್ಪ ಇದಾಗ ತೊಳೆದು ಅವ್ರೇನು ಮಾಡಿದ್ರು, ದತ್ತಪುತ್ರ ತಗೊಂಡು ಅವರಿಗೆಲ್ಲ ಶಿಕ್ಷಣ ಕೊಟ್ಟು ರಾಜ್ಭಾರ್ ಹೇಗೆ ಮಾಡಬೇಕು ಅದು ಕೊಟ್ಟು ಅವರಿಗೆ ಆ ರಾಜ್ಭಾರದ ಗದ್ದೆ ವಹಿಸಿ ತಾವು ಸನ್ಯಾಸಿ ರೂಪದಾಗ ನಗರ ಬಿಟ್ಟು ಹೊರಗೆ ಹೋಗಿ ಒಂದು ಇದನ್ನು ಅವ್ರ ಭವನ ಇತ್ತು ನದಿ ದಂಡೆಗೆ, ಅಲ್ಲಿ ಇಟ್ಕೊಂಡು ಅವ್ರು ಜೀವನ ಮಾಡ್ತಿರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಪಠಣ ಮಾಡೋದು, ದೇವ್ರ ಧ್ಯಾನ ಮಾಡೋದು, ಹೆಚ್ಚಾಗಿ ಭಕ್ತಿಗಳಲ್ಲೇ ಅವರು ಕಳಿತಿದ್ದರು. ಅದರಲ್ಲಿ ಈಗ ರಾಜ್ಭಾಗ್ ಮಾಡೋ ಕಾಲಕ್ಕೆ ಮಗನಾದಂಥ ದತ್ತಪುತ್ರ ಕೆಲವು ಅನೈತಿಕ ಕಾರ್ಯಗಳು ಪ್ರಾರಂಭ ಮಾಡಿದ್ರು. ಕೇಶವ್ ಕಾರ್ಯ ಸಂವರ್ಧನಾ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಾರುತಿ ಪಂಚಭಾಯ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾದ ಕೃಷ್ಣಾರೆಡ್ಡಿ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.